ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನಾಗಲಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಇದನ್ನು ಸ್ಕಿಪ್ ಮಾಡಿ. ಓಕೆ. ತುಂಬ ಜನ ಪರ್ಸ್ನಲಾಗಿ ಮೆಸೇಜ್ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ, ಯೂಟ್ಯೂಬಲ್ಲಿ ತುಂಬ ಕಮೆಂಟ್ಸ್ಗಳನ್ನ ಹಾಕಿದ್ದೀರಾ, ಯಾಕೆ ವೀಡಿಯೋಸ್ ಬರ್ತಾ ಇಲ್ಲ, ತುಂಬ ದಿನ ಆಯಿತು ಅಂತ ಹೇಳಿಬಿಟ್ಟು. ಸ್ವಲ್ಪ ಬ್ಯುಸಿ ಇದೆ, ಸೊ ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ತುಂಬ ಜನ ಪರ್ಸ್ನಲಾಗಿ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರಿ, ಮ್ಯಾಮ್ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ, ಯಾಕೆ ಅಂತ. ಥ್ಯಾಂಕ್ ಯು. ಇಷ್ಟು ನನ್ನ ಮಿಸ್ ಮಾಡ್ಕೊಳ್ತಿದ್ರಲ್ವ ನೀವು. ನಾನು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೆ. ಬಟ್ ಸ್ವಲ್ಪ ವರ್ಕ್ ಪ್ರೆಷರ್ ಇತ್ತು, ವರ್ಕ್ ಇತ್ತು, ಸೊ ಹಾಗಾಗಿ ನಾನು ಡಿಲೇ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ನನ್ನನ್ನು ಮಿಸ್ ಮಾಡ್ಕೊಳ್ತಿದ್ರಿ, ಕೇಳ್ತಾ ಇದ್ರಿ, ಪರ್ಸ್ನಲಾಗಿ ಮೆಸೇಜ್ ಮಾಡ್ತಿದ್ರಿ, ಕಾಲ್ ಮಾಡಿ ಕೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸ ಚಾನಲ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ವ್ಯೂ ಮಾಡ್ತಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಓಕೆ. ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಅಂದರೆ ಶಾರ್ಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಅಲ್ಲೂ ಕೂಡ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಆ ಒಂದು ಚಾನಲ್ಗೂ ಇದೇ ಥರನೇ ಸಪೋರ್ಟ್ ಕೊಡಿ ಅಂತ ಕೇಳ್ತೀನಿ. ಯಾಕಂದರೆ ಇಲ್ಲೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಕೆಲವೊಬ್ರಿಗೆ ಡೌಟ್ಸ್ ಇದೆ, ಇದೇ ವೀಡಿಯೋಸೇ ಅಲ್ಲೂ ಬರುತ್ತಾ ಅಂಥೇಳಿ. ಅಲ್ಲಿ ಬೇರೆ ವೀಡಿಯೋಸ್ ಬರುತ್ತೆ, ಇಲ್ಲೇ ಬೇರೆ ವೀಡಿಯೋಸ್ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಅಲ್ಲೂ ಕೂಡ ಇದೇ ಥರನೇ ಸಪೋರ್ಟ್ ಮಾಡಿ. ಈ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾ, ಹಾಗೆಯೇ ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ನೋಡ್ತಾ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿಯೇ ಅದೇ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ. ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಯಾರಿಗೆಲ್ಲ ಆಫ್ ಅಟ್ರಾಕ್ಷನ್ ಕಲಿಬೇಕು, ಪರ್ಸ್ನಲ್ ಸೆಷನ್ಸ್ ಇದೆ ಅವೈಲೇಬಲ್ ಇರೋವಂಥದ್ದು. ಓಕೆ. ಸೊ ಯಾರಿಗೆಲ್ಲ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಆದಷ್ಟು ಬೇಗ ಹುಣ್ಣಿಮೆ ರಿಚುವಲ್ಸನ್ನು ನಾನು ಅನೌನ್ಸ್ ಮಾಡ್ತೀನಿ, ಅದಕ್ಕೂ ಕೂಡ ಜಾಯಿನ್ ಆಗಲಿಕ್ಕೆ ರೆಡಿ ಆಗಿರಿ. ಓಕೆ. ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ಯಾವ ವ್ಯಕ್ತಿ ಬಗ್ಗೆ ನೀವು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿ ಫೋಟೋ ನೋಡ್ಬೋದು, ಅವರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಹಾಗೆ ಅವ್ರ ಜೊತೆ ನಡೆದಂಥ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ, ಜಗಳಗಳನ್ನೆಲ್ಲ, ಹ್ಯಾಪಿ ಮೂಮೆಂಟ್ಸ್ನ ಮಾತ್ರ. ಓಕೆ. ಹಾಗೆಯೇ ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ. ಓಕೆ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ. ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನು ಚೇಂಜಸ್ ಬರ್ತಿದೆ ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ನೆನಪಿರಲಿ. ಓಕೆ. ಓ ಮೈ ಗಾಡ್. ಓಕೆ. ಎಸ್, ಇಲ್ಲಿ ಯಾರೆಲ್ಲ ಸಪ್ರೇಷನಲ್ಲಿದ್ದೀರಾ, ಓಕೆ, ನೈಸ್, ಕಂಗ್ರ್ಯಾಚುಲೇಷನ್. ಯಾರೆಲ್ಲ ಸಪ್ರೇಷನಲ್ಲಿದ್ದೀರಾ, ಬ್ರೇಕಪ್ಪಲ್ಲಿದ್ದೀರಾ, ಹಾಗೆಯೇ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಬೇಗ ಯೂನಿವರ್ಸ್ ಇರ್ಬೋದು, ನೀವು ನಂಬಿರೋಂಥ ಗಾಡ್ ಆಗಿರ್ಬೋದು, ನಿಮ್ಮಿಬ್ಬರನ್ನ ಆದಷ್ಟು ಬೇಗ ಒಂದು ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ನ ಆದಷ್ಟು ಬೇಗ ನಿಮ್ಮ ಬಳಿಗೆ ಕರ್ಕೊಂಬರ್ತಾ ಇದ್ದಾರೆ ಯೂನಿವರ್ಸ್. ಓಕೆ. ನೀವು ಬಿಲೀವ್ ಮಾಡಿರೋಂಥ ಯೂನಿವರ್ಸ್ ಆಗಿರ್ಬೋದು, ನೀವು ಬಿಲೀವ್ ಮಾಡಿರೋಂಥ ಗಾಡ್ ಆಗಿರ್ಬೋದು, ನೀವು ಬಿಲೀವ್ ಮಾಡಿರೋಂಥ ಒಂದು ಸೂಪರ್ ಡಿವೈನ್ ಎನರ್ಜಿ ನಿಮ್ಮಿಬ್ಬರನ್ನ ಮತ್ತೆ ಒಂದು ಮಾಡ್ತಾ ಇದ್ದಾರೆ. ನಿಮ್ಮ ಬಳಿಗೆ ನಿಮ್ಮ ಪರ್ಸನ್ನ ವಾಪಸ್ ನಿಮ್ಮ ಹತ್ರಕ್ಕೆ ತಂದು ಕೊಡ್ತಾ ಇದ್ದಾರೆ, ಹಿಂತಿರುಗಿಸ್ತಾ ಇದ್ದಾರೆ. ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಗೆ ನಿಮ್ಮ ಮೇಲೆ ಒಂದು ಸ್ಟ್ರಾಂಗ್ ಆಗಿರೋಂಥ ಫೀಲಿಂಗ್ಸ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನಿಮ್ಮ ಬಗ್ಗೆ ಅವರು ಸ್ಟ್ರಾಂಗ್ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ಓಕೆ. ಒಂದು ಬಲವಾಗಿರುವಂಥ ಭಾವನೆಗಳು ನಿಮ್ಮ ಮೇಲೆ ಇದೆ ಅವರಿಗೆ. ಓಕೆ. ನೀವಿಬ್ಬರು ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕೆ, ಮರು ಪ್ರಾರಂಭ ಮಾಡಲಿಕ್ಕೆ ಇಬ್ಬರು ರೆಡಿ ಇದ್ದೀರಾ ಈ ಕ್ಷಣ. ಓಕೆ. ಇಲ್ಲಿ ಇಷ್ಟು ದಿನ ಏನಾಗ್ತಿತ್ತು ಅಂತ ಹೇಳಿದ್ರೆ, ನೀವು ಅವ್ರ ಹತ್ರ ಹೋದಾಗ ಅವ್ರು ದೂರ ಮಾಡ್ತಿದ್ರು, ಅವ್ರು ನಿಮ್ಮ ಹತ್ರ ಬಂದಾಗ ನೀವು ದೂರ ಮಾಡ್ತಿದ್ರಿ. ಇಲ್ಲಿ ಪಾಸ್ಟಲ್ಲಿ ನೀವಿಬ್ಬರ ಮಧ್ಯೆ ಆಗಿರೋ ವಿಷಯಗಳನ್ನ ಇಟ್ಕೊಂಡು ಜಗಳ ಮಾಡಿಕೊಂಡು ನೀವಿಬ್ಬರು ಈ ಥರ ಒಂದು ಡಿಸಿಷನ್ನ ತಗೊಳ್ತಾ ಇದ್ರಿ.
ಅವರು ಎಲ್ಲ ಸುಧಾರಿಸ್ಕೊಂಡು ಸರಿ ಮಾಡೋಣ ಅಂತ ಹೇಳಿ ನಿಮ್ಮ ಹತ್ರ ಬಂದಾಗ ನೀವು ಅದನ್ನು ಆಗಿರೋದನ್ನ ವಿಷಯನ ದೊಡ್ಡ ಮಾಡಿ ಅದನ್ನು ಎಳೆದ್ಬಿಟ್ಟು ಜಗಳ ಮಾಡ್ತಿದ್ರಿ. ನೀವು ಅವರನ್ನ ಸಮಾಧಾನ ಮಾಡಿ ಆಗಿದ್ದಾಯ್ತು ಅಂತ ಹೇಳಿ ಸುಧಾರಿಸ್ಕೊಂಡು ನೀವು ಅವ್ರ ಹತ್ರ ಹೋಗುವಾಗ ಅವರು ಆಗೋಗಿದ್ದು ನೀನು ಅವತ್ತು ಆ ಥರ ಮಾಡಿದೆ ಅಂತ ಹೇಳ್ಕೊಂಡು ಇಬ್ಬರು ದೊಡ್ಡ ಜಗಳ ಮಾಡ್ಕೊಂಡು ಡ್ರ್ಯಾಗ್ ಮಾಡಿ ಸೊ ಇಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ರಿ. ಇವಾಗ ಇಬ್ಬರು ಮನಸ್ಥಿತಿನೂ ಸಮಸ್ಥಿತಿಗೆ ಬಂದಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನೋಡಿ, ಇಲ್ಲಿ ಎಲ್ಲ ಒಂದು ಕ್ಯಾಂಡಲ್ ವ್ಯಾಕ್ಸ್ ಏನು ಬರ್ತಿದೆ ಅದೆಲ್ಲದೂ ಕೂಡ ನಿಮಗೆ ಒಟ್ಟೊಟ್ಟಿಗೆ ಜೋಡಿಯಾಗೆ ಬರ್ತಿದೆ ಅವಾಗಿಂದ. ಓಕೆ, ಸೊ ಪ್ಲ್ಯಾನಿಂಗ್ ಇಲ್ಲಿ ಯೂನಿವರ್ಸ್ ಪ್ಲ್ಯಾನಿಂಗ್ ಇರ್ಬೋದು ಅಥವಾ ನೀವು ನಂಬಿರೋಂಥ ಡಿವೈನ್ ಪ್ಲ್ಯಾನಿಂಗ್ ಇರ್ಬೋದು. ನಿಮ್ಮಿಬ್ರನ್ನ ಆದಷ್ಟು ಬೇಗ ಒಂದು ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ನೀವಿಬ್ಬರು ಕೆಲವೊಂದು ಹರಕೆಗಳನ್ನ ಮಾಡ್ಕೊಳ್ತಿರ್ಬೋದು, ದೇವ್ರ ಹತ್ರ ಪ್ರೇ ಮಾಡ್ತಿರ್ಬೋದು, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಇಲ್ಲಿ ಇಬ್ಬರು ಕೂಡ ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಇದ್ದೀರಾ. ಅಂದರೆ ದೇವ್ರನ್ನ ಬಿಲೀವ್ ಮಾಡುವಂಥದ್ದಾಗಿರಲಿ, ಮಂತ್ರ ಪಠಣೆ ಮಾಡುವಂಥದ್ದಾಗಿ ಆಗಿರಲಿ, ಜಪ ಮಾಡುವಂಥದ್ದಾಗಿರಲಿ, ಅಥವಾ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಸ್ಪಿರಿಚುವಲಲ್ಲೇ ತುಂಬಾ ವರ್ಕ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಅಂದರೆ ಸ್ಪಿರಿಚುವಲ್ ವರ್ಕ್ ಮಾಡುವಂಥದ್ದಾಗಿರಲಿ ಅಥವಾ ಸೋಷಿಯಲ್ ವರ್ಕ್ ಮಾಡುವಂಥದ್ದಾಗಿರಲಿ, ಸಮಥಿಂಗ್ ಸ್ಪಿರಿಚುವಲಲ್ಲಿ ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂಥ ಪರ್ಸನ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಿಮ್ಮ ಮಂತ್ರ ಪಠಣೆ, ಜಪ ಅಥವಾ ಒಂದು ಸ್ಪಿರಿಚುವಲ್ ವರ್ಕ್ ಏನು ಮಾಡಿದ್ದೀರಾ, ಹರಕೆ ಇರ್ಬೋದು, ಪೂಜೆ ಇರ್ಬೋದು, ವ್ರತ ಇರ್ಬೋದು, ಅದೆಲ್ಲ ಒಂದು ಕಡೆ ಸ್ಟ್ರಾಂಗ್ ಆಗಿ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ನ ಕೊಡ್ತಾ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ರೀಸೆಂಟಾಗಿ ನೀವು ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಲ್ವ, ನೀವು ಹೊರಗಡೆ ಪ್ರಯಾಣನ ಮಾಡಿದ್ದೀರಾ, ಟ್ರಾವೆಲ್ನ ಮಾಡಿದ್ದೀರಾ. ಅಂದರೆ ಕಾಶಿ ಇರ್ಬೋದು ಅಥವಾ ರಾಮೇಶ್ವರ, ಅಯೋಧ್ಯ ಅಥವಾ ಸಮಥಿಂಗ್ ಸ್ವಲ್ಪ ಸ್ಪಿರಿಚುವಲಲ್ಲಿ ಇರುವಂಥ ಒಂದು ಟೆಂಪಲ್ಗಳಿಗೆ ವಿಸಿಟ್ ಮಾಡಿದ್ದೀರಾ. ಮೈಸೂರು ದೇವಿ ಟೆಂಪಲಿಗಾಗಿರ್ಬೋದು ಅಥವಾ ಓಕೆ ಕೊಲ್ಲೂರು ಮೂಕಾಂಬಿಕೆ. ಇಲ್ಲಿ ಕೆಲವೊಬ್ರು ಎನರ್ಜಿಗೆ, ನಿಮ್ಮ ಪರ್ಸನ್ ಎನರ್ಜಿಗೆ ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಟೆಂಪಲ್ಗಳ ವಿಸಿಟ್ ಮಾಡಿದ್ದೀರಾ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಹೆಸರಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಹೆಸರಾಗಿರ್ಬೋದು. ಇಲ್ಲಿ ಅಂದರೆ ಫಸ್ಟ್ ಲೆಟರ್ DHKRSNMPBCNVAIX ಅನ್ನುವಂಥ ಒಂದು ಲೆಟರ್ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ಡೆಫಿನೆಟ್ಲಿ ಇಲ್ಲಿ ಯಾರಾದರೂ ಮದುವೆ ಆಗಿ ನೀವಿಬ್ರು ಸಪ್ರೇಷನಲ್ಲಿದ್ದೀರಾ ಅಥವಾ ಮದುವೆ ಆಗಿಬಿಟ್ಟು ನಿಮ್ಮ ಪರ್ಸನ್, ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ವೈಫ್ ಇರ್ಬೋದು, ದೂರದಲ್ಲಿದ್ದಾರೆ ಅಂತ ಹೇಳಿದ್ರೆ ಎಸ್, ಇಲ್ಲಿ ಅವರ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗಲೂ ಕೂಡ ಇದೇ ಥರ ಸೇಮ್ ಎನರ್ಜಿ, ಅವರು ಕೂಡ ನಿಮ್ಮ ಬಗ್ಗೆ ಒಂದು ಸ್ಟ್ರಾಂಗ್ ಆಗಿರೋಂಥ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ನೀವು ಕೂಡ ಅವ್ರ ಮೇಲೆ ಒಂದು ಸ್ಟ್ರಾಂಗ್ ಆಗಿರೋ ಫೀಲಿಂಗ್ಸ್ನ ಇಟ್ಕೊಂಡಿದ್ದೀರಾ. ಎಕ್ಸ್ ಪರ್ಸನ್ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಎಕ್ಸ್ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ರಿಟರ್ನ್ ಬರುವಂಥದ್ದು ಆ ಒಂದು ಎನರ್ಜಿ ಇದೆ. ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡುವಂಥದ್ದು. ಓಕೆ, ಎಸ್, ಇಲ್ಲಿ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. Please guide me. ಜಡ್ಜ್ಮೆಂಟ್. ಸಿ, ಫಸ್ಟ್ ಕಾರ್ಡೇ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಮ ಪ್ರೀತಿಗೆ. ಇಲ್ಲಿ ಕಮಿಟ್ಮೆಂಟಿಗೋಸ್ಕರ ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಅಥವಾ ಕಮಿಟ್ಮೆಂಟಿಗೋಸ್ಕರನೇ ಇಬ್ಬರು ಸಪ್ರೇಷನ್ ಆಗಿದ್ರೆ ಅಥವಾ ಸಮಥಿಂಗ್ ಇಲ್ಲಿ ಇಬ್ರಿಗೂ ಯಾವ ಥರ ಎನರ್ಜಿ, ಇಲ್ಲಿ ನಿಮ್ಮಿಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಯಾವ ಥರ ಅಂತ ಹೇಳಿದ್ರೆ ನಿಮ್ಮ ಒಂದು ಸಿಚುವೇಶನ್ನ ಅವ್ರು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ, ಅವರ ಸಿಚುವೇಶನ್ನ ನೀವು ಅರ್ಥ ಮಾಡ್ಕೊಳ್ದೇನೆ ಇಲ್ಲಿ ನೀವಿಬ್ರು ಸಪ್ರೇಷನ್ ಆಗಿರುವಂಥದ್ದು. ನಿಮ್ಮನ್ನು ಬಿಟ್ಟು ಅವ್ರು ಹೋಗಿರೋದು, ಅವ್ರನ್ನ ಬಿಟ್ಟು ನೀವು ಬಂದಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ಅವರ ಸಿಚುವೇಶನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ, ನಿಮ್ಮ ಸಿಚುವೇಶನ್ ಅವ್ರಿಗೆ ಅರ್ಥ ಮಾಡಿಸ್ತಿಲ್ಲ, ಅವರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಓಕೆ, ಸಿ, ಇಲ್ಲಿ ಫೈನಲ್ ಆಗಿ ನಿಮಗೆ ಬರ್ತಿರೋಂಥ ಒಂದು ಎನರ್ಜಿ ಬಂದ್ಬಿಟ್ಟು ಜಡ್ಜ್ಮೆಂಟ್ ಆ್ಯಂಡ್ ಇಲ್ಲಿ
ಕಪ್ಸ್ ಕಾರ್ಡ್ ಬರ್ತಿರೋದ್ರಿಂದ ಎಮೋಷ್ನಲಿ ನೀವಿಬ್ರು ತುಂಬಾನೇ ಸ್ಟ್ರಾಂಗ್ ಆಗಿ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಿರ್ಬೋದು, ಇಲ್ಲಿ ಅವರು ವಾಪಸ್ ರಿಟರ್ನ್ ಬರ್ತೀನಿ ಅಂತ ಹೇಳಿದಾಗ್ಲೂ ಅಥವಾ ಬರ್ಬೋದು ಅನ್ನೋಂಥ ಒಂದು ಕಲ್ಪನೆ ಅಥವಾ ಯೋಚನೆ ನಿಮ್ಗೆ ಬಂದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಒಂದು ನಿಮಗೆ ಬರ್ತಿರೋಂಥ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಗೈಡೆನ್ಸ್ ಮೆಸೇಜ್, ನಿಮ್ಮ ಮನಸ್ಸನ್ನ ಅಥವಾ ನಿಮ್ಮ ಎಮೋಷನಲ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಗೊಂದಲ ಆಗಿ ನೀವು ಕನ್ಫ್ಯೂಷನ್ ಮಾಡಿ ನಿಮ್ಮ ಕನ್ಫ್ಯೂಷನ್ ನಿಮ್ಮ ಪರ್ಸನ್ಗೆ ಹೊರೆ ಆಗೋ ಹಾಗೆ ಮಾಡಬೇಡಿ. ಓಕೆ, ಇಲ್ಲಿ ನಿಮಗೆ ಕ್ಲಾರಿಟಿ ಇರಲಿ, ನಿಮಗೆ ಈ ಒಂದು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋ ಕ್ಲಾರಿಟಿ ನೀವು ಫಸ್ಟ್ ತಗೊಳ್ಳಿ. ಓಕೆನಾ, ಅವರು ಯಾವ ಥರ ಇದ್ದಾರೆ ಅನ್ನೋದಕ್ಕಿಂತ ಅವರ ಡಿಸಿಷನ್ ಅವ್ರ ಮೇಲೆ ನೀವು ಡಿಪೆಂಡ್ ಆಗೋದಕ್ಕಿಂತ ನಿಮಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಎಮೋಷನಲ್ ನಿಮಗೇನು ಹೇಳ್ತಿದೆ ಅನ್ನೋದನ್ನ ಫಸ್ಟ್ ನೀವಿಲ್ಲಿ ಯೋಚನೆ ಮಾಡಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ನೋಡಿ ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಕೂಡ ಬರ್ತಾ ಇದೆ. ಸಡನ್ ಚೇಂಜಸ್ನ ಸ್ಪೀಡ್ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಸ್ಪೀಡ್ ಎನರ್ಜಿ ಬರ್ತಾ ಇದೆ. ಅಂದರೆ ಆದಷ್ಟು ಬೇಗನೆ ಇಲ್ಲಿ ಒಂದು ರಿಯೂನಿಯನ್ ಆಗುವಂಥದ್ದು, ಹೊಸ ಅಧ್ಯಾಯ ಪ್ರಾರಂಭ ಮಾಡುವಂಥದ್ದು, ಆಗೋಗಿದ್ದನ್ನೆಲ್ಲ ಬಿಟ್ಟು ಮರೆತು ಅದನ್ನು ಮತ್ತೆ ಹೊಸ ಪ್ರಾರಂಭ ಮಾಡುವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಖಂಡಿತವಾಗಿ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಫಸ್ಟ್ ಬಂದಿರೋದ್ರಿಂದ ಯೂನಿವರ್ಸ್ ನಿಮಗೆ ತುಂಬಾನೇ ಸಪೋರ್ಟಿವ್ ಆಗಿ ಇದೆ ಈ ಒಂದು ಕ್ಷಣದಲ್ಲಿ ಅನ್ನುವಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಡೆವಿಲ್ ಕಾರ್ಡ್ ಬರ್ತಾ ಇದೆ, ದ ಎಂಪರರ್ ಬರ್ತಾ ಇದೆ. ಓಕೆ, ಇಲ್ಲಿ ಸ್ಟ್ರೆಂತ್ ಕಾರ್ಡ್. ಓಕೆ, ಎಸ್, ಸ್ಪೀಡ್ಲಿ ಅಂದರೆ ಇಲ್ಲಿ ನೀವಿಬ್ರು ಮಧ್ಯೆ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲದೂ ಕೂಡ ಕ್ಲಿಯರ್ ಆಗಿ ನೀವಿಬ್ರು ಮತ್ತೆ ಒಂದು ಹೊಸ ಒಂದು ಮೂಡ್ ಅಂದರೆ ಹೊಸ ಒಂದು ಮೈಂಡ್ ಸೆಟ್ನ ಇಟ್ಕೊಂಡು ನಿಮ್ಮ ಮೂಡ್ ಸ್ವಿಂಗ್ಸ್ ಏನಾಗ್ತಾ ಇತ್ತು, ಸಮಥಿಂಗ್ ಇಲ್ಲಿ ಅವ್ರ ಮೇಲೆ ನೆಗೆಟಿವ್ಸ್ ಬರುವಂಥದ್ದಾಗಿರಲಿ, ರಿಲೇಶನ್ಶಿಪ್ ಆಗಿ ನೆಗೆಟಿವ್ ಯೋಚನೆ ಮಾಡುವಂಥದ್ದಾಗಿರಲಿ, ಅಥವಾ ಯಾವಾಗಲೂ ಜಗಳಗಳಾಗುವಂಥದ್ದಾಗಿರಲಿ, ಮನಸ್ತಾಪಗಳಾಗುವಂಥದ್ದಾಗಿರಲಿ, ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಕಂಟ್ರೋಲ್ ಎನರ್ಜಿ, ಇಲ್ಲಿ ನಿಮ್ಮನ್ನು ಯಾರೋ ಒಬ್ರು ಕಂಟ್ರೋಲ್ ಮಾಡ್ತಿದ್ರು ಅಥವಾ ನಿಮ್ಮ ಪರ್ಸನ್ನ ಯಾರೋ ಒಬ್ರು ಕಂಟ್ರೋಲ್ ಮಾಡ್ತಿದ್ರು, ಆ ಕಂಟ್ರೋಲ್ ಎನರ್ಜಿ ಎಲ್ಲದೂ ಕೂಡ ರಿಮೂವ್ ಆಗ್ತಾ ಇದೆ. ಓಕೆ, ಆ ಎಲ್ಲ ನೆಗೆಟಿವ್ಸ್ ಎಲ್ಲದೂ ಕೂಡ ರಿಮೂವ್ ಆಗಿ ನಿಮಗೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ತಿರುವಂಥದ್ದು, ಮುಂದಿನ ದಿನದಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಚೇಂಜಸ್ನ ನೋಡಬಹುದು ಅನ್ನೋಂಥ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇಟ್ಸ್ ಅಪ್ ಟು ಯು. ನೋಡಿ ಇಲ್ಲಿ ಟ್ಯಾರೋ ಇಂದನೂ ಕೂಡ ಅದೇ ಬಂದಿರುವಂಥದ್ದು, ನಿಮಗೆ ಬಿಟ್ಟಿರುವಂಥದ್ದು ವಿಷಯ ಇದು. ಅಂದರೆ ನೀವು ನಿಮ್ಮ ಮನಸ್ಥಿತಿನ ಹೇಗೆ ಕಾಪಾಡ್ಕೊಳ್ತೀರಾ, ನಿಮ್ಮ ಪರ್ಸನ್ನ ನೀವು ಹೇಗೆ ಕಾಪಾಡ್ಕೊಳ್ತೀರಾ, ನಿಮ್ಮ ರಿಲೇಶನ್ಶಿಪ್ನ ನೀವು ಹೇಗೆ ಕಾಪಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಇಟ್ಸ್ ಅಪ್ ಟು ಯು ಅಂತ ಹೇಳುವಾಗ ನಿಮಗೆ ಈ ರಿಲೇಶನ್ಶಿಪ್, ಈ ವ್ಯಕ್ತಿ, ಈ ಒಂದು ಎಮೋಷನ್, ಈ ಪ್ರೀತಿ, ಈ ಸಂಬಂಧ ಬೇಕೇ ಬೇಕು ಅನ್ನೋವಂಥ ಅನಿವಾರ್ಯ ಇದೆ ಅಥವಾ ಬೇಕೇ ಬೇಕು ಅನ್ನೋಂಥ ಆಸೆ ಇದೆ ಅಂತ ಹೇಳಿದ್ರೆ ಕೆಲವೊಂದನ್ನ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ, ಕೆಲವೊಂದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರ ಸಿಚುವೇಶನ್ ಆಗಿರ್ಬೋದು, ಅವರ ಒಂದು ಪರಿಸ್ಥಿತಿನ ನೀವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿದೆ. ಯು ಆರ್ ರೆಡಿ. ಓಕೆ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಬಿ ಅಸರ್ಟಿವ್, ದೃಢವಾಗಿರಿ. ಇಲ್ಲಿ ಕೆಲವೊಬ್ರಿಗೆ ಯಾವ ಥರ ಅಂತ ಹೇಳಿದ್ರೆ ತುಂಬ ಪಾಸಿಟಿವ್ ಆಗಿರ್ತೀರಿ, ಲಾಸ್ಟ್ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ಸರಿ ಆಗತ್ತೆ ಅನ್ನೋ ಟೈಮಲ್ಲಿ ನೀವು ನಿಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಂಡ್ಬಿಡೋದು, ಅಥವಾ ನಿಮ್ಮ ಪರ್ಸನ್ ಈ ಥರ ಒಂದು ಸಿಚುವೇಶನಿಗೆ ಬರ್ತಿರ್ಬೋದು, ಸರಿ ಆಯಿತು ಅನ್ನೋ ಅಷ್ಟರಲ್ಲಿ ಲಾಸ್ಟಲ್ಲಿ ಮನಸ್ಸನ್ನ ಚೇಂಜ್ ಮಾಡಿಕೊಂಡು ಏನೋ ಒಂದು ಎಡವಟ್ ಮಾಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಇಲ್ಲಿ ಬರ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ ಏಂಜಲ್ ಗೈಡೆನ್ಸ್ ಆಗಿ ಬರ್ತಿರೋವಂಥದ್ದು, ದೃಢವಾಗಿರಿ. ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಪರಿಹಾರ ನೀವೇ, ಅಂದರೆ ನಿಮ್ಮಲ್ಲೇ ಇದೆ. ನೋಡಿ ಇಲ್ಲಿ ಕೀ ನಿಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀರಾ. ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ಯಾರು ನೀವೇ ಅಲ್ವಾ. ಆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಆ ಪರಿಹಾರನೂ ನೀವೇ ಇಲ್ಲಿ ನಿಮ್ಮ ಹತ್ರನೇ ಇದೆ. ನಿಮ್ಮ ಲಾಕ್ ಹಾಕಿರುವಂಥ ಕೀ, ಏನು ಬೀಗನ್ನ ಲಾಕ್ ಹಾಕಿದ್ರೆ ಆ ಕೀ ನಿಮ್ಮ ಹತ್ರನೇ ಇಟ್ಕೊಂಡು ಎಲ್ಲೋ ಹುಡುಕ್ತಾ ಇದ್ದೀರಾ. ಎಲ್ಲೂ ಹುಡುಕೋದು ಬೇಡ, ಅದು ನಿಮ್ಮ ಹತ್ರನೇ ಇದೆ. ಪ್ರಾಬ್ಲಮ್ ನಿಮ್ಮ ಹತ್ರ ಸೃಷ್ಟಿಯಾಗಿದೆ ಅಂತ ಹೇಳುವಾಗ ಸೊಲ್ಯೂಷನ್ ಕೂಡ ನಿಮ್ಮ ಹತ್ರನೇ ಸೃಷ್ಟಿಯಾಗುತ್ತೆ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳಿ ಬರ್ತಿದೆ. ಕೆಲವೊಂದು ತಿಂಗಳಲ್ಲಿ ಈ ಒಂದು ಬದಲಾವಣೆಗಳನ್ನ ನೀವು ನೋಡಬಹುದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ, ಆದಷ್ಟು ಬೇಗ ಈ ಒಂದು ಚಾನಲ್ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.